ಗಣರಾಜ್ಯೋತ್ಸವಕ್ಕೂ ಮುನ್ನ ನಡೆದಿದ್ದ ದಾಳಿಯ ಸಂಚು ದೆಹಲಿ ದಾಳಿಯಂತೆ ಸ್ಫೋಟ ನಡೆಸೋದಕ್ಕೆ ಪ್ಲಾನ್ ಮಾಡಲಾಗಿತ್ತ. ಗಣರಾಜ್ಯೋತ್ಸವಕ್ಕೆ ಮುನ್ನ ನಡುಗಿದ ರಾಜಸ್ಥಾನ. 10,000 ಕೆಜಿ ಸ್ಫೋಟಕ ಪತ್ತೆ, ಭಾರಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು. ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದು ಅದರ ಆಘಾತ ಇನ್ನು ಮನಸ್ಸಿನಿಂದ ಮಾರ್ಸಿಲ್ಲ. ಗಣರಾಜ್ಯೋತ್ಸವದ ದಿವಸ ಭಾರಿ ದಾಳಿ ಮಾಡೋದಕ್ಕೆ ಪ್ಲಾನ್ ನಡೆದಿತ್ತ. 10,000 ಕೆಜಿ ಸ್ಫೋಟಕ ಪತ್ತೆ, ಭಾರಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು. ಗಣರಾಜ್ಯೋತ್ಸವಕ್ಕೂ ಮುನ್ನ ಭದ್ರತಾ ಪಡೆಗಳ ಭರ್ಜರಿ ಬೇಟೆ. ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಕಂಟಕವಾಗಿದ್ದ ಸ್ಫೋಟಕಗಳ ಬೃಹತ್ ಜಾಲ ಪತ್ತೆ. ರಾಜಸ್ಥಾನದ ನಾಗೌರ್ ಜಿಲ್ಲೆಯ ಹರ್ಸೌರ್ ಗ್ರಾಮದಲ್ಲಿ ಘಟನೆ. ಜಮೀನಿನಿಂದ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ಪತ್ತೆ ಮಾಡಿದ್ರು. ಅಮೋನಿಯಂ ನೈಟ್ರೇಟ್ ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ್ದ ಸ್ಫೋಟಕ ವಸ್ತು. ಈಗ ಅದೇ ಸ್ಫೋಟಕ ವಸ್ತು ರಾಜಸ್ಥಾನದಲ್ಲೂ ಕೂಡ ಪತ್ತೆಯಾಗಿದೆ. 187 ಚೀಲಗಳಲ್ಲಿ ಪ್ಯಾಕ್ ಮಾಡಲಾದ 9,550 ಕೆಜಿ ಅಮೋನಿಯಂ ನೈಟ್ರೇಟ್, 12 ಪೆಟ್ಟಿಗೆಗಳು ಮತ್ತು 15 ಬಂಡಲ್ ನೀಲಿ ಫ್ಯೂಸ್, ದೊಡ್ಡ ಪ್ರಮಾಣದ ಸ್ಫೋಟಕ ಪರಿಕರಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಾಗೌರ್ ಪೊಲೀಸ್ ವರಿಷ್ಠಾಧಿಕಾರಿ ಮೃದುಲ್ ಕಛವಾ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಲೆಬನಾನಿನ ಗೋದಾಮು ಒಂದರಲ್ಲಿ ಒಂದೊಮ್ಮೆ ಅಮೋನಿಯಂ ನೈಟ್ರೇಟ್ನ ಭಾರಿ ಸ್ಫೋಟದಿಂದ ನೋಡ್ತಿದ್ದ ಹಾಗೆ ಇಡೀ ಲೆಬನಾನು ಹೊತ್ಕೊಂಡು ಉರಿದಿತ್ತು. ಈ ಹಿಂದೆ ದೆಹಲಿ ಕಾರೊಂದರಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಮುನ್ನೆಲೆಗೆ ಬಂದಾಗ ಬ್ಲಾಸ್ಟ್ ನಡೆದ ಒಂದಷ್ಟು ಮೀಟರ್ ಅಂತರದಲ್ಲಿ ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿತ್ತು. ಈ ಅಮೋನಿಯಂ ನೈಟ್ರೇಟ್ ಅತ್ಯಂತ ಅಪಾಯಕಾರಿ, ಅಧ್ವಾನಕಾರಿಯಾದಂತಹ ವಸ್ತು. ಸ್ವಂತ ಸ್ಫೋಟದ ಶಕ್ತಿ ಹೊಂದಿದಲೇ ಇದ್ದರೂ ಕೂಡ ಈ ಅಮೋನಿಯಂ ನೈಟ್ರೇಟ್ನಂತಹ ಅಪಾಯಕಾರಿ ವಸ್ತುವಿನ ಅಕ್ಕಪಕ್ಕದಲ್ಲಾಗಿರಲಿ ಅಥವಾ ಅತ್ಯಂತ ಸನಿಹದಲ್ಲಿ ಶಾಖವನ್ನು ಉತ್ಪಾದಿಸುವ ಯಾವುದೇ ವಸ್ತುಗಳಿದ್ದರೂ ಕೂಡ ಸೂರ್ಯನ ಬೆಳಕು ಅತ್ಯಂತ ಪ್ರಖರವಾಗಿ ಅಮೋನಿಯಂ ನೈಟ್ರೇಟ್ ಮೇಲೆ ಅದರ ಕಿರಣಗಳೇನಾದರೂ ಬಿದ್ದರೂ ಕೂಡ ಭಾರಿ ಪ್ರಮಾಣದಲ್ಲಿ ಸ್ಫೋಟ ಆಗೋ ಸಾಧ್ಯತೆಗಳಿರುವ ಅತ್ಯಂತ ಸ್ಫೋಟಕ ವಸ್ತು ಅಮೋನಿಯಂ ನೈಟ್ರೇಟ್. ಒಂದು ನಿಶ್ಚಿತ ಅವಧಿಗಿಂತಲೂ ಕೂಡ, ನಿಶ್ಚಿತವಾದಂತಹ ಪ್ರಮಾಣಕ್ಕಿಂತಲೂ ಅಧಿಕ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಅದನ್ನು ಶೇಖರಿಸಿ ಇಡುವುದು ಕೂಡ ಕಾನೂನು ಬಾಹಿರ. ಅಮೋನಿಯಂ ನೈಟ್ರೇಟನ್ನು ನಿಶ್ಚಿತ ಪ್ರಮಾಣಕ್ಕಿಂತಲೂ ಹೆಚ್ಚು ನೀವೆಲ್ಲೂ ಸಂಗ್ರಹ ಮಾಡಿಕೊಳ್ಬಾರ್ದು. ಗೊಬ್ಬರದ ಹೆಸರಿನಲ್ಲೋ ಮತ್ತೊಂದೋ ಮಗದೊಂದೋ ಕಾರಣಗಳನ್ನು ಹೇಳಿ ಅದನ್ನು ಸಂಗ್ರಹ ಮಾಡಿಕೊಳ್ಳುವಂತಿಲ್ಲ. ಇನ್ನು 10,000 ಕೆಜಿ ಸ್ಫೋಟಕ ಅಂದರೆ ಒಂದು ನಗರವನ್ನೇ ಸ್ಫೋಟ ಮಾಡಬಹುದಾದ ಶಕ್ತಿ ಅದು ಹೊಂದಿದೆ. ತಂತಾನೇ ಬ್ಲಾಸ್ಟ್ ಆಗುವಂತಹ ಯಾವ ಶಕ್ತಿಯೂ ಕೂಡ ಹೊಂದಿಲ್ಲ ಅಮೋನಿಯಂ ನೈಟ್ರೇಟ್. ತಂತಾನೇನು ಬ್ಲಾಸ್ಟ್ ಆಗೋದಿಲ್ಲ. ಆದರೆ ಅದರ ಅಕ್ಕಪಕ್ಕದಲ್ಲಿ ಭಾರಿ ಪ್ರಮಾಣದ ಶಾಖ ಉತ್ಪಾದನೆ ಮಾಡುವಂತಹ ಯಾವುದಾದ್ರೂ ಮೋಟ್ರ್ ತಿರುಗ್ತಾ ಇದ್ದರೆ ಅದರಿಂದ ಬಿಸಿ ಗಾಳಿ ಏನಾದರೂ ಬಂದು ಅಥವಾ ಸೂರ್ಯನ ಪ್ರಖರವಾದಂತಹ ಕಿರಣ ಅದು ನೇರವಾಗಿ ಬಿದ್ದು ಅಲ್ಲೊಂದು ಶಾಖ ಉತ್ಪತ್ತಿ ಆದರೆ ಸ್ಫೋಟ ಆಗೋ ಸಾಧ್ಯತೆಗಳಿದ್ದಾವೆ. ಸೊ ಈ ತರಹದ ಪರಿಕರಗಳು ಆ ಭಾಗದ ಪೊಲೀಸ್ ಇಲಾಖೆಯ ವಶಕ್ಕೆ ಬಂದಾಗ ಸಾಮಾನ್ಯವಾಗಿ ನಾನಾ ತರಹದ ಸಂದೇಹಗಳೆಲ್ಲವೂ ಕೂಡ ವ್ಯಕ್ತವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಗಣರಾಜ್ಯೋತ್ಸವದ ದಿವಸವೂ ಕೂಡ ಸ್ಫೋಟ ಮಾಡೋ ಸಾಧ್ಯತೆಗಳಿತ್ತ. ಗಣರಾಜ್ಯೋತ್ಸವಕ್ಕೂ ಮುನ್ನ ನಡೆದಿದ್ದ ದಾಳಿಯ ಸಂಚು, ದೆಹಲಿ ದಾಳಿಯಂತೆ ಸ್ಫೋಟ ನಡೆಸೋದಕ್ಕಿತ್ತ ಪ್ಲಾನು. ಗಣರಾಜ್ಯೋತ್ಸವಕ್ಕೆ ಮುನ್ನ ನಡುಗಿದ ರಾಜಸ್ಥಾನ. 10,000 ಕೆಜಿ ಸ್ಫೋಟಕ ಪತ್ತೆ, ಭಾರಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು. ಗಣರಾಜ್ಯೋತ್ಸವಕ್ಕೂ ಮುನ್ನ ಭದ್ರತಾ ಪಡೆಗಳ ಭರ್ಜರಿ ಬೇಟೆ. ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಕಂಟಕವಾಗಿದ್ದ ಸ್ಫೋಟಕಗಳ ಬೃಹತ್ ಜಾಲ ಪತ್ತೆ. ರಾಜಸ್ಥಾನದ ನಾಗೌರ್ ಜಿಲ್ಲೆ ಹರ್ಸೌರ್ ಗ್ರಾಮದಲ್ಲಿ ಘಟನೆ. ಜಮೀನಿನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಂಡ ಪೊಲೀಸರು. ಇದೇ ಅಮೋನಿಯಂ ನೈಟ್ರೇಟ್ ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ್ದ ಸ್ಫೋಟಕಗಳ ವಸ್ತಾಗಿ ಸಿಕ್ಕಿತ್ತು. ಈಗ ಅದೇ ಸ್ಫೋಟಕ ವಸ್ತು ರಾಜಸ್ಥಾನದಲ್ಲಿ ಪತ್ತೆಯಾಗಿದೆ. 187 ಚೀಲಗಳಲ್ಲಿ ಪ್ಯಾಕ್ ಮಾಡಲಾದ 9,550 ಕೆಜಿ ಅಮೋನಿಯಂ ನೈಟ್ರೇಟ್, ಇನ್ನು 12 ಪೆಟ್ಟಿಗೆಗಳಲ್ಲಿ ಮತ್ತು 15 ಬಂಡಲ್ ನೀಲಿ ಫ್ಯೂಸ್ ವೈರ್, 12 ಪೆಟ್ಟಿಗೆಗಳು, ದೊಡ್ಡ ಪ್ರಮಾಣದ ಸ್ಫೋಟಕ ಪರಿಕರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ನಾಗೌರ್ ಪೊಲೀಸ್ ವರಿಷ್ಠಾಧಿಕಾರಿ ಮೃದುಲ್ ಕಛವಾ ಈ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.